ಇನ್ನು ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು. ಈಗ ಎದೆ ಹಾಲು ಉಣಿಸುವಂಥ ತಾಯಂದಿರಿಗೆ ನೆರವಾಗಬೇಕು, ಈ ನಿಟ್ಟಿನಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮ ಮೆಟ್ರೋ ಅಧಿಕಾರಿಗಳು ಈ ಸುದ್ದಿ ನೋಡಲೇಬೇಕು. ಯಾಕಂದರೆ ಬೆಂಗಳೂರು ಎಂಥ ಸಿಟಿ ಅಂತಂತಂದರೆ ಮೂರು ತಿಂಗಳಿಗೇನೆ ಬಾಣಂತಿಯರೆದ್ದು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಕೆಲವು ಸಂದರ್ಭಗಳಲ್ಲಿ ಪುಟ್ಟ ಮಕ್ಕಳುಗಳನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಬಾಕ್ಸ್ ಒಂದರ ಮರೆಯಲ್ಲಿ ನಿಂತು ತಾಯಿ ಎದೆ ಹಾಲು ಕೊಡ್ತಾ ಇದ್ಲು ನೋಡಿ. ಆ ದೃಶ್ಯಾವಳಿಗಳನ್ನು ನೀವು ತೋರಿಸ್ತಾ ಇದ್ದೀವಿ. ಅಂದರೆ ಒಂದು ವ್ಯವಸ್ಥೆ ಮಾಡಿ ಇದಕ್ಕೋಸ್ಕರ ಅಂತ. ಯಾಕಂದರೆ ಮಕ್ಕಳಿಗೆ ಹಾಲು ಉಣಿಸುವಂಥ ತಾಯಂದಿರ್ತಾರೆ, ಪುಟ್ಟ ಮಕ್ಕಳುಗಳನ್ನು ಎತ್ಕೊಂಡ್ಬರ್ತಾ ಇರ್ತಾರೆ. ಕೆಲವರಂತೂ ಡ್ಯೂಟಿಗೆ ಹೋಗಬೇಕಾದ್ರೆ ಮಕ್ಕಳುಗಳನ್ನು ಕರ್ಕೊಂಡು ಹೋಗ್ತಾರೆ, ಅಂಥ ಸ್ಥಿತಿ ಇದೆ. ಈ ನಿರ್ಭಯ ಯೋಜನೆ ಅಡಿನಲ್ಲಿ ಅದಕ್ಕೊಂದು ವ್ಯವಸ್ಥೆ ಮಾಡಿ ಹಾಲು ಉಣಿಸುವಂಥ ತಾಯಂದಿರಿಗೂ ಕೂಡ, ತಾಯಿ ಮತ್ತು ಮಗುವಿಗೆ ಈ ನಿಟ್ಟಿನಲ್ಲಿ ನೆರವಾಗಬೇಕು, ಆ ರೀತಿ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ದೇವಸ್ಥಾನ, BMTC, KSRTC ಬಸ್ ನಿಲ್ದಾಣಗಳಲ್ಲಿ ಆರೈಕೆ ಕೇಂದ್ರಗಳಿವೆ. ಅದೇ ರೀತಿ ಇಲ್ಲೂ ಕೂಡ ಒಂದು ವ್ಯವಸ್ಥೆ ಮಾಡಿಕೊಡಿ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಿಜಕ್ಕೂ ಕೇಳೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕಂದರೆ ಈ ಬೆಂಗಳೂರು ಎಂಥ ಸಿಟಿ ಅಂತಂದರೆ ಪುಟ್ಟ ಮಕ್ಕಳನ್ನ ಕರ್ಕೊಂಡು ತಾಯಂದ್ರುಗಳು ಈ ಬೇರೆ ಕಡೆ ಹೋಗೋದ್ರಲ್ಲಿ ಇವರಂತೂ ಯಾರೋ ಗಂಡ ಹೆಂಡತಿ ಜೊತೆಗಿದ್ದಾರೆ, ಓಕೆ. ಈ ಡ್ಯೂಟಿಗೂ ಕೂಡ ಪುಟ್ಟ ಮಕ್ಕಳುಗಳನ್ನ ಕರ್ಕೊಂಡು ಹೋಗ್ತಾರೆ, ಅಂಥ ಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಅಂಥದ್ದೊಂದು ಕೇಂದ್ರ ಬೇಕು, ಅಲ್ಲೊಂದು ಹಾಲು ಉಣಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಏನಂತೀರಿ? ಹೌದು ರಂಗನಾಥ್, ಖಂಡಿತವಾಗ್ಲೂ ಕೂಡ ಇತ್ತೀಚೆಗೆ ನಮ್ಮ ಮೆಟ್ರೋದಲ್ಲಿ ಮಹಿಳೆಯರಿಗೆ ಸೇಫ್ ಇಲ್ವಾ ಅನ್ನುವಂತ ಒಂದು ಆರೋಪಗಳು ಕೂಡ ಕೇಳಿ ಬರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯದಂತ ಪ್ರಕರಣಗಳು ಬೆಳಕಿಗೆ ಬರ್ತಿತ್ತು. ಇದಾದ ನಂತರದಲ್ಲಿ ಮೆಟ್ರೋ ಕೂಡ ಎಚ್ಚೆತ್ತುಕೊಳ್ಳಬೇಕು ಅನ್ನುವಂತ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ವು. ಪ್ರಯಾಣಿಕರು ಕೂಡ ಸಾಕಷ್ಟು ಒತ್ತಾಯವನ್ನು ಮಾಡ್ತಿದ್ರು. ಅದರ ಬೆನ್ನಲ್ಲೇ ಈಗಾಗಲೇ ಕೂಡ ಮೊನ್ನೆ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಅಲ್ಲಿ ಮಹಿಳೆಯೋರ್ವರು ತನ್ನ ಗಂಡ ಮತ್ತೆ ಮಾವನೊಂದಿಗೆ ಪ್ರಯಾಣವನ್ನು ಮಾಡ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಮಗು ಹಾಲಿಗಾಗಿ ಅಳ್ತಾ ಇತ್ತು. ಅಳುವಂತ ಸಂದರ್ಭದಲ್ಲಿ ಆಕೆ ಮಗುವಿಗೆ ಹಾಲು ಉಣಿಸಬೇಕಾಗಿತ್ತು. ಆದ್ರೆ ಅಲ್ಲಿ ಯಾವುದೇ ತರವಾದಂತ ವ್ಯವಸ್ಥೆ ಇರಲಿಲ್ಲ. ಈಗಾಗಲೇ ಕೂಡ ಕೇಂದ್ರ ಸರ್ಕಾರದ ನಿರ್ಭಯ ಯೋಜನೆ ಅಡಿಯಲ್ಲಿ KSRTC ಇರ್ಬೋದು, BMTC ಯಲ್ಲಿ ಈಗಾಗಲೇ ಮಕ್ಕಳ ಆರೈಕೆ ಕೇಂದ್ರವನ್ನ ಈಗಾಗಲೇ ಕೂಡ ಓಪನ್ ಮಾಡಿರುವಂತದ್ದು. ರಾಜ್ಯ ಸರ್ಕಾರದ ಮುಜರಾಯಿ ಸಚಿವರು ಕೂಡ ಈಗಾಗಲೇ ಮುಜರಾಯಿ ದೇವಾಲಯಗಳಲ್ಲಿ ಮಕ್ಕಳಿಗೆ ಹಾಲು ಉಣಿಸುವ ಕೇಂದ್ರವನ್ನ ಓಪನ್ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಮೆಟ್ರೋ ತುಂಬಾ ದೊಡ್ಡದಾದಂತ ನಮ್ಮ ಮೆಟ್ರೋದಲ್ಲಿ ಮಕ್ಕಳಿಗೆ ಹಾಲುಣಿಸುವ ಕೇಂದ್ರವನ್ನ ಯಾಕೆ ಓಪನ್ ಮಾಡಿಲ್ಲ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಈಗಾಗಲೇ ಪ್ರಯಾಣಿಕರು ಎತ್ತುತ್ತಾ ಇರುವಂತದ್ದು. ಆಕೆ ಮಗುವಿಗೆ ಹಾಲುಣಿಸ್ಲಿಕ್ಕೆ ಸಾಕಷ್ಟು ಸಂಕಷ್ಟವನ್ನು ಎದುರಿಸಲ್ಲ. ಒಂದು ಯಾವ್ದೋ ಒಂದು ಬಾಕ್ಸಿನ ಮರೆಯಲ್ಲಿ ಕೂತ್ಕೊಂಡು ಆ ತಾಯಿ ಆ ಮಗುವಿಗೆ ಹಾಲುಣಿಸಿರುವ ವಿಡಿಯೋ ಈಗಾಗಲೇ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಕೂಡ ಆಗ್ತಿರುವಂತದ್ದು. ಸಾಮಾಜಿಕ ಜಾಲತಾಣದಲ್ಲಿ ಈ ಸುದ್ದಿ ವೈರಲ್ ಆಗ್ತಿದ್ದಂತೆ ಪ್ರಯಾಣಿಕರು ಮತ್ತೆ ಬೆಂಗಳೂರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. BMRCL MD ಅವ್ರಿಗೂ ಕೂಡ ನೇರವಾಗಿ ಪ್ರಶ್ನೆಯನ್ನು ಮಾಡ್ತಿರುವಂತದ್ದು. ಇಷ್ಟು ದೊಡ್ಡದಾದಂತ ನಮ್ಮ ಮೆಟ್ರೋದಲ್ಲಿ ಯಾಕೆ ಮಕ್ಕಳಿಗೆ ಹಾಲುಣಿಸುವ ಕೇಂದ್ರವನ್ನ ಓಪನ್ ಮಾಡಬಾರ್ದು? ಅಂದ್ರೆ ಕ್ಯಾಬಿನ್ ಮಾದರಿಯಲ್ಲಾದ್ರೂ ಒಂದು ಕೇಂದ್ರವನ್ನ ಓಪನ್ ಮಾಡಿ. ಪ್ರತಿ ಸ್ಟೇಷನ್ ನಲ್ಲಿ 67 ಸ್ಟೇಷನ್ಗಳು ಇರುವಂತದ್ದು. ಪ್ರತಿಯೊಂದು ಸ್ಟೇಷನ್ಗಳಲ್ಲೂ ಸಣ್ಣದಾದಂತ ಒಂದು ಕ್ಯಾಬಿನ್ ಗಳನ್ನ ಓಪನ್ ಮಾಡಿ ಪ್ರತಿದಿನ ನಮ್ಮ ಮೆಟ್ರೋದಲ್ಲಿ 8 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಈಗಾಗಲೇ ಕೂಡ ಪ್ರಯಾಣವನ್ನು ಮಾಡ್ತಿದ್ದಾರೆ. ಹಾಗಾಗಿ ಮಹಿಳೆಯರಿಗೆ ಸಹಾಯವಾಗುವಂತ ರೀತಿಯಲ್ಲಿ ಇಂಥದ್ದೊಂದು ಕೇಂದ್ರಗಳನ್ನ ಓಪನ್ ಮಾಡಬೇಕು ಅನ್ನೋಂತ ರೀತಿಯಲ್ಲಿ ಪ್ರಶ್ನೆಯನ್ನ ಈಗಾಗಲೇ ಕೂಡ ಎತ್ತಲಿಕ್ಕೆ ಶುರುವಾಗಿರುವಂತದ್ದು. ರಂಗನಾಥ್, ಓಕೆ ಕಿರಣ್, ಧನ್ಯವಾದ. ನಿಜಕ್ಕೂ ಈ ಮೆಟ್ರೋ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಖಂಡಿತ ಕ್ರಮ ಕೈಗೊಳ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಮೆಟ್ರೋ ಇಂಥ ವಿಚಾರಗಳಿಗೆ ಬಹಳ ಬೇಗನೆ ಸ್ಪಂದಿಸುತ್ತೆ, ಅದನ್ನು ಕೂಡ ನಾವು ಜ್ಞಾಪಿಸ್ಕೋಬೇಕು.